ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಡೇ. ಬೆಳಗಿನ ತಿಂಡಿ ಬಂದು ಪಡ್ಡು ಮಾಡ್ತಾ ಇದ್ದೀನಿ. ಚಟ್ನಿನೂ ಆಯಿತು, ಮಾಡಿದ್ದಾಯಿತು. ಈರುಳ್ಳಿ ಚಟ್ನಿ ಮಾಡಿದ್ದೆ, ಹಾಗೆ ಕೊಬ್ಬರಿ ಚಟ್ನಿ ಮಾಡಿದ್ದೆ. ಈ ಪಡ್ಡುಗೆ ಈರುಳ್ಳಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈರುಳ್ಳಿ ಚಟ್ನಿನೇ ಇಷ್ಟ. ಟೊಮೊಟೊ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಅದನ್ನೆಲ್ಲ ಹಾಕಿ ಒಗ್ಗರಣೆ ಕೊಡೋದು ಅಷ್ಟೇ. ಆಮೇಲೆ ಅದಕ್ಕೆ ಕಡಲೆಪಪ್ಪು ರುಬ್ಬಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಬಟ್ಲಲ್ಲಿ ಹಾಕಿ ನೀರು ಹಾಕಿ ಕಲಸಿ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಅದ್ರ ಜೊತೆ ತಿನ್ನೋಕ್ಕೆ. ಫ್ರೆಂಡ್ಸ್, ಹಾಗೆ ಇವತ್ತು ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ. ನಿನ್ನೆ ಹೋಮ ಇತ್ತು, ಇವತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಇದೆ. ನಿನ್ನೆನೇ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಇವಾಗ ತಿಂಡಿ ತಿಂದು ಬೇಗ ಬೇಗ ರೆಡಿಯಾಗಿ ಹೊರಡಬೇಕು ನಾನು ನಮ್ಮ ಮನೆಯವರು. ಇವತ್ತು ಬರೀ ಫುಲ್ ಮೋಡ ಇದೆ. ಮಳೆ ಏನಾದರೂ ಬರುತ್ತೋ ಏನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ತೋರಿಸ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ಈ ವಿಡಿಯೋ ನೋಡಿ. ಈ ಚಟ್ನಿ ಚಪಾತಿಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಉಳ್ಳಾಗಡ್ಡಿ ಚಟ್ನಿ, ಹಾಗೆ ಪೂರಿಗೂ ಚೆನ್ನಾಗಿರುತ್ತೆ, ಪಡ್ಡಿಗೂ. ಜಾಸ್ತಿ ನಾನು ಪೂರಿಗೆ ಪಡ್ಡಿಗೆ ಮಾಡ್ಕೊತೀನಿ. ಇದನ್ನು ತುಂಬಾ ಚೆನ್ನಾಗಿರುತ್ತೆ ಇದು. ಫ್ರೆಂಡ್ಸ್, ಪಡ್ಡು ಮಾತ್ರ ಸೂಪರಾಗಿ ಆಗಿದ್ದಾವೆ. ಇದು ಹಿಟ್ಟು ಚೆನ್ನಾಗಿ ಉಬ್ಬಿದ್ರೆ ಮಾತ್ರ ಪಡ್ಡು ಚೆನ್ನಾಗಿ ಬರುತ್ತೆ. ನಾನು ಮೊನ್ನೆನೇ ರುಬ್ಬಿಟ್ಟಿದ್ದೆ, ನಿನ್ನೆ ಹಾಕೋಣ ಅಂದ್ಕೊಂಡೆ. ಫುಲ್ ಈ ಥರ ವೆದರ್ ಇರೋದಕ್ಕೆ ಹಿಟ್ಟು ಉಬ್ಬಿರಲಿಲ್ಲ, ಮತ್ತು ನಿನ್ನೆ ಬೇಡ ಅಂತ ಇವತ್ತು ಹಾಕ್ತಾ ಇದ್ದೀನಿ. ಈ ಥರ ಬರಬೇಕು ಪಡ್ಡು, ತಿನ್ನೋಕೆ ಚೆನ್ನಾಗಿರುತ್ತೆ. ಈ ಥರ ಬ್ರೌನ್ ಕಲರ್ ಬಂದರೆ ಸೂಪರಾಗಿರುತ್ತೆ, ಗರಿ ಗರಿಯಾಗಿ. ಹಿಟ್ಟು ಏನಾದರೆ ಚೆನ್ನಾಗಿ ಉಬ್ಬಿಲ್ಲ ಅಂದರೆ ಪಡ್ಡುನೂ ಚೆನ್ನಾಗಾಗಲ್ಲ, ದೋಸೆನೂ ಚೆನ್ನಾಗಿ ಬರಲ್ಲ. ನಾನು ರುಬ್ಬಿದ್ದು ನೆಕ್ಸ್ಟ್ ಡೇ ಚೆನ್ನಾಗಿ ಉಬ್ಬಿತ್ತಂದರೆ ದೋಸೆ ಹಾಕ್ತೀನಿ, ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ಡೇ ಅದನ್ನು ಆಚೆ ಇಟ್ಟೆ, ಮತ್ತು ನೆಕ್ಸ್ಟ್ ಡೇ ಹಿಟ್ಟೆಲ್ಲ ಉಬ್ಬಿದ ಮೇಲೆ ನೆಕ್ಸ್ಟ್ ಡೇ ಪಡ್ಡು ಅಥವಾ ದೋಸೆ ಹಾಕ್ಕೊತೀನಿ. ಈ ಥರ ಬರುತ್ತೆ. ಹಿಟ್ಟು ಉಬ್ಬಿಲ್ಲ ಅಂದರೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಒಂಥರ ಗಟ್ಟಿಯಾಗಿರುತ್ತೆ. ಪಡ್ಡು ರೆಡಿ, ಹಾಗೆ ಚಟ್ನಿ ರೆಡಿ. ಬನ್ನಿ ಎಲ್ಲರೂ ಪಡ್ಡು ತಿನ್ನೋಣ. ರೀ, ಯಾವ ಚಟ್ನಿ ಬೇಕು? ಉಳ್ಳಾಗಡ್ಡಿನಿಲ್ಲ, ನಮ್ಮ ಮನೆಯವರು ಉಳ್ಳಾಗಡ್ಡಿ ಚಟ್ನಿ ಉಣಲ್ಲ, ಹಂಗಾಗಿ ಅವ್ರಿಗೆ ಕಾಯಿ ಚಟ್ನಿ ಮಾಡ್ಕೊತೀನಿ. ನನಗೆ ಉಳ್ಳಾಗಡ್ಡಿ ಚಟ್ನಿ ಸ್ವಲ್ಪ ಹಾಕ್ಲಾ, ಟೇಸ್ಟ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಇದು. ಯಾಕೆ ಇಷ್ಟಪಡಲ್ಲ ಗೊತ್ತಿಲ್ಲ ಇವರು. ವೆದರ್ ತುಂಬ ಡೇಂಜರ್ ಆಯ್ತಲ್ಲ ಇವತ್ತು. ನಮ್ಮ ಮನೆಯವರು ಬ್ರಷ್ ಮಾಡಿ ಮತ್ತೆ ಬೆಡ್ ಮೇಲೇನೆ ಆರಾಮ್ ಬೆಡ್ಶೀಟ್ ಹಚ್ಕೊಂಡು ಮೂವಿ ನೋಡ್ತಾ ಇದ್ದಾರೆ. ರೀ, ದೊಡ್ಡ ಸೂಪರ್ ಆಗಿ ಇವತ್ತು. ಏನು ನೀವೇ ಹೇಳ್ಕೊಟ್ಟಿದ್ದ. ಫ್ರೆಂಡ್ಸ್, ಬಿಸಿ ಬಿಸಿ ಪಡ್ಡು ಚಟ್ನಿ ರೆಡಿ. ಹಿಟ್ಟು ನೋಡ್ಬೋದು, ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಈ ಥರ ಆದರೆ ಚೆನ್ನಾಗಿ ಬರುತ್ತೆ ಪಡ್ಡು ದೋಸೆ. ಇನ್ನೂ ಒಂದು ಪಡ್ಡುನ ಆಯಿತು, ದೋಸೆ ಆಯಿತು. ಸ್ಟವ್ನ ಸ್ಲಿಮ್ಮಲ್ಲಿಟ್ಟು ಮಾಡಿದರೆ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಜೋರೇನಾದರೂ ಇಟ್ಕೊಂಡ್ವಿ ಅಂದರೆ ನಾವು ಸ್ಟವ್ ಎಲ್ಲ ಸೀದಂಗೆ ಆಗುತ್ತೆ, ತಿನ್ನೋಕ್ಕಾಗಲ್ಲ. ನಮ್ಮ ಮನೆಯವ್ರು ಏನೋ ಹೇಳ್ತಾ ಇದ್ದಾರೆ, ಬನ್ನಿ. ಹೆಂಗಾಗಿದೆ ರೀ ಪಡ್ಡು ಚಟ್ನಿ? ಸೂಪರ.
ಇನ್ನೂ ಫುಲ್ ಕೆಲಸ ಇದೆ. ತಿಂಡಿ ತಿಂದು ಇದನ್ನೆಲ್ಲ ಬಟ್ಟೆಗಳು ಫುಲ್ ಮಡಚಿಡಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ನಮ್ಮ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಬರಬೇಕು. ಫ್ರೆಂಡ್ಸ್, ನಾವೀಗ ರೆಡಿಯಾಗಿ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಬೇರೆ ಸಂಡೇ, ತುಂಬನೇ ಕೆಲಸ ಇತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಬಂದು 12:30 ಆಗಿದೆ. ಬೆಳಗ್ಗೆನೇ ಪೂಜೆ ಇದೆ, ಬೇಗ ಬನ್ನಿ ಅಂತ ಹೇಳಿದರು. ಬಟ್ ಕೆಲಸ ಇರೋದ್ರಿಂದ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಈಗ ಆಲ್ರೆಡಿ ಪೂಜೆ ಎಲ್ಲ ಮುಗ್ದಿರುತ್ತೆ. ಹೋಗಿ ನಮಸ್ಕಾರ ಮಾಡಿಕೊಂಡು ಎಲ್ಲರನ್ನ ಮೀಟಾಗಿ ಮಾತಾಡ್ಸ್ಕೊಂಡು ಬರಬೇಕು. ನಾನು ಅವರು ಮೀಟ್ ಆಗ್ದೇ ತುಂಬ ದಿನಗಳಾಗೋಯಿತು. ದಿನ ಅಂದ್ರೇನು ಹತ್ತತ್ರ ವರ್ಷ 2 ವರ್ಷ ಆಗೋಯಿತು. ಅವರು ಕೂಡ, ನನ್ನ ಫ್ರೆಂಡು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ಹಂಗಾಗಿ ಅವಳು ಕೂಡ ಬರೋಕ್ಕಾಗಿಲ್ಲ ನಮ್ಮ ಮನೆಗೆ. ನಾವು ಕೂಡ ಹೋಗಿಲ್ಲ. ಬನ್ನಿ ಈಗ ಹೋಗಿ ಮೀಟಾಗಿ ಪೂಜೆ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಪೂಜೆ ನೋಡ್ಬೋದು, ತುಂಬನೇ ಚೆನ್ನಾಗಿ ಮಾಡಿದ್ದಾರೆ. ಮನೆ ಕೂಡ ಹಾಗೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಇವಳೇ ನನ್ನ ಫ್ರೆಂಡು ಉಮಾ, ಹಾಗೆ ಅವ್ರ ಹಸ್ಬೆಂಡು. ಇವರಿಗೆ ಒಬ್ಬಳು ಮಗಳಿದ್ದಾಳೆ ಚಾರ್ವಿ ಅಂತ. ಅವಳು ಕೂಡ ನನ್ನ ಮಗಳ ಬೆಸ್ಟ್ ಫ್ರೆಂಡು. ನಾವು ಒಂದೇ ಬಿಲ್ಡಿಂಗಲ್ಲಿದ್ವಿ. ಈಗ ಬಂಸಂದ್ರಿಗೆ ಶಿಫ್ಟ್ ಆಗಿ ಅವ್ರು 10 ವರ್ಷ ಆಯಿತು. ಮೇಲೆ 1st, 2nd, 3rd ಫ್ಲೋರ್ ಕಟ್ಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಫ್ರೆಂಡ್ಸ್, ತುಂಬ ಜನ ಕೇಳಿದರು, ಹಂಗಾಗಿ ತುಂಬನೇ ಕ್ರೌಡ್ ಇತ್ತು. ನಾವೇನು ಜಾಸ್ತಿ ಹೊತ್ತು ಉಳ್ಕೊಲಿಲ್ಲ. ಅಲ್ಲಿ ಒಂದು 1/2 hour ಅಷ್ಟೇ ಇದ್ವಿ, ಹೊರಟ್ಬಿಟ್ಟಿವಿ. ಮತ್ತು ಇನ್ನೊಂದು ದಿನ ಹೋಗಿ ಫ್ರೀಯಾಗಿ ಕುಂತು ಮಾತಾಡ್ಬೋದು ಅಂತ. ನಾನು ಇವಳು ಮೀಟ್ ಆಗದೇ ಮಿನಿಮಮ್ 1 2 years ಆಯಿತು. ಯಾಕಂದರೆ ಇವಳು ಕೂಡ ಬಿಸ್ನೆಸ್ ಮಾಡೋದ್ರಿಂದ ನಾವು ಮೀಟ್ ಆಗೋಕ್ಕಾಗಿಲ್ಲ. ಫ್ರೀಯಾಗಿ ಒಂದಿನ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಜಾಸ್ತಿ ಹೊತ್ತೇನಿರಲಿಲ್ಲ. ಇಲ್ಲಿ ಫೋಟೋಸ್ ತೊಗೊಂಡ್ವಿ, ಹಾಗೆ ವಿಡಿಯೋ ಕೂಡ ತೊಗೊಂಡ್ವಿ. ತುಂಬನೇ ಖುಷಿ ಆಯಿತು. ಮತ್ತೊಂದು ಸರಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಕೆಳಗಡೆ ಹೋಗಿ ಇವರಮ್ಮ ಅಪ್ಪನೆಲ್ಲರನ್ನ ಮಾತಾಡಿಸ್ಕೊಂಡು ಹಾಗೆ ಊಟ ಮಾಡಿಕೊಂಡು ಹೊರಡೋಣ. ಫ್ರೆಂಡ್ಸ್, ಇಲ್ಲಿ ವಿಡಿಯೋ ನೋಡ್ಬೋದು, ಒಂದು ಸ್ವಲ್ಪ ಕತ್ಲು ಅನಿಸ್ತಾ ಇತ್ತು, ಯಾಕಂತ ಗೊತ್ತಿಲ್ಲ. ಹಾಗೆ ಫೋಟೋ ಕೂಡ ಹಾಗೆ ಜಾಸ್ತಿ ಯಾಕೋ ಕ್ಲಾರಿಟಿ ಬಂದಿಲ್ಲ. ಕೆಲವೊಂದು ಕಡೆ ಚೆನ್ನಾಗಿ ಬಂದಿತ್ತು, ಕೆಲವೊಂದು ಕಡೆ ಚೆನ್ನಾಗಿ ಬಂದಿಲ್ಲ. ಹಾಗೆ ನಾನು ಚಾರು ಜೊತೆ ಕೂಡ ಫೋಟೋಸ್ ತೊಗೊಂಡೆ, ಚೆನ್ನಾಗಿ ಬಂದಿತ್ತು. ಇಲ್ಲಿ ದೇವ್ರ ಹತ್ರ ಕೂಡ ತೊಗೊಂಡ್ವಿ. ಈ ಫೋಟೋಸ್ ಚೆನ್ನಾಗಿ ಬಂದಿದೆ. ಪೂಜೆ ನೋಡ್ಬೋದು, ತುಂಬನೇ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಈ ಥರ ಪೂಜೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇವರು ಕೂಡ ನನ್ನ ಫ್ರೆಂಡು. ತುಂಬ ದಿನ ಆಗಿತ್ತು ಮೀಟಾಗಿ. ಇವಳು ಉಮಾ ಅವ್ರ ತಂಗಿ. ಹಾಗೆ ಉಮಾ ಅವ್ರ ಅಮ್ಮ ಜೊತೆ ನಾನು ಫೋಟೋಸ್ ತೊಗೊಂಡೆ. ತುಂಬ ದಿನ ಆಗಿತ್ತು. ಎಲ್ಲರೂ ನೋಡಿ ಖುಷಿ ಆಯಿತು. ಮನೆ ಕೂಡ ಹಾಗೆ ತುಂಬನೇ ಚೆನ್ನಾಗಿ ಕಟ್ಸಿದ್ದಾರೆ. ಇನ್ನೊಂದು ದಿನ ಹೋಗಿ ಫ್ರೀಯಾಗಿ ಕೂತ್ಕೊಂಡು ಮಾತಾಡಿಕೊಂಡು ಹಾಗೆ ಫುಲ್ ಕಂಪ್ಲೀಟ್ ಮನೆ ನೋಡಿಕೊಂಡು ಬರಬೇಕು. ಯಾಕಂದರೆ ತುಂಬ ಕ್ರೌಡ್ ಇರೋದ್ರಿಂದ ತೀರಾ ಲಾಸ್ಟ್ ಫ್ಲೋರಲ್ಲಿ ಹೋಗಲಿಲ್ಲ. 1st ಫ್ಲೋರು ಹಾಗೆ 2nd ಫ್ಲೋರ್ ನೋಡ್ಕೊಂಬಂದ್ವಿ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೆ. ಬನ್ನಿ ಫ್ರೆಂಡ್ಸ್, ಈಗ ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಹೊರಡಬೇಕು. ತುಂಬ ಫ್ರೆಂಡ್ಸ್, ನಾವಿವಾಗ ನೈಟು ಬರ್ಗರ್ ಕಿಂಗಿಗೆ ಬಂದಿದ್ವಿ. ಬರ್ಗರ್ ತಿನ್ಕೊಂಡು ಹೋಗೋಣ ಅಂತ. ಇದು ರೀಸೆಂಟಾಗಿ ಒಂದು 2 days 3 days ಆಯಿತು ಓಪನ್ ಆಗಿ ಅಷ್ಟೇನೆ. ನನ್ನ ಮಗಳಿಗೆ, ನಮ್ಮ ಮನೆಯವರಿಗೆ ಬರ್ಗರ್ ಅಂದರೆ ತುಂಬನೇ ಇಷ್ಟ. ಇದು ಯಾವಾಗ ಓಪನ್ ಆಗುತ್ತೆ ಅಂತ ಡೈಲಿ ಕಾಯ್ತಾ ಇದ್ದರು. ಅವಾಗವಾಗ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾಯಿದ್ರು, ಯಾವಾಗ ಓಪನ್ ಆಗುತ್ತೆ ಅಂತ. ಎನಿ ಟೈಮ್ ಬರ್ಗರ್ ಕೊಟ್ಟರು ತಿಂತಾರೆ ಇವರು. ನಾವು ಎಲ್ಲೇ ಹೋಗಲಿ ಫಸ್ಟು ನಮ್ಮ ಮನೆಯವರು ಬರ್ಗರ್ ಆರ್ಡರ್ ಮಾಡ್ತಾರೆ. ಬರ್ಗರ್ ತಿಂದಾದಮೇಲೆ ಮಿಕ್ಕಿದ್ದು ಆರ್ಡ್ರ್ ಮಾಡ್ತಾರೆ ಅವರು. ನನ್ನ ಮಗಳಿಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ.
One rice and one ice cream is pending. Ice cream. One ticket is on Sunday. 2 minutes. ಮಾಡು ಓಕೆ. ಯಾವುದು ಎಕ್ಸ್ಟ್ರಾ ಹೇಳಿದ್ರಾ? ಅರಣಿ ತೊಂಗು ರೊಟ್ಟಿ ತಿನ್ನಂಗೆ ಆಗತ್ತದ ಕಟ್ಟಿ ರೊಟ್ಟಿ. ಬಂದು ಸಾಫ್ಟ್ ಇದೆಯಲ್ಲ, ಬಂದು ಫುಲ್ ಸಾಫ್ಟ್. ಇಲ್ಲಿ ಕೊಡು. ಅರ್ಣಿ ಹೇಗಿದೆ ಬರ್ಗರ್ ಐಸ್ ಕ್ರೀಮ್? ಚೆನ್ನಾಗಿದೆನಾ? ನೋಡಿ ಬರ್ಗರ್ ಹೇಗಿದೆ? ಸೂಪರ್ ಆಗಿದೆ ಫ್ರೆಂಡ್ಸ್. ಬರ್ಗರ್ ಕೂಡ ತುಂಬಾ ಚೆನ್ನಾಗಿತ್ತು, ಬಟ್ ಲೈಟಾಗಿ ಅಂದರೆ ಒಂದೊಂದು ತಿನ್ಕೊಂಡ್ವಿ, ಜಾಸ್ತಿ ಅಷ್ಟು ಇರಲಿಲ್ಲ. ಹಾಗೆ ನನ್ನ ಮಗಳಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಬರ್ಗರ್, ಫಿಂಗರ್ ಚಿಪ್ಸ್ ಹಾಗೆ ಐಸ್ ಕ್ರೀಮ್ ತಿಂದು ಇನ್ನು ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಹೊರಗಡೆ ಪಪ್ಪೀಸ್ ಇತ್ತು, ಅದ್ರ ಜೊತೆ ನನ್ನ ಮಗಳು ಆಟ ಆಡ್ತಾ ಇದ್ಲು. ಕ್ಯೂಟಾಗಿದ್ದು ಪಪ್ಪೀಸು. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.